ಒಂದು ಹಳ್ಳಿಗೆ ಬಂದಿನಪ್ಪ, ಹೆಸರು ಕಾಳು ಕೇಳ್ತಾ ಇದ್ದೀನಿ. ಅಣ್ಣ ಹುಡುಕ್ತಾ ಇದ್ದಾರೆ, ಹೆಸರು ಕಾಳು ಸಿಗುತ್ತೆ ಅಲ್ವೋ ಗೊತ್ತಿಲ್ಲ. ಚಪಾಯ್ ಚಪಾಯ್ ಏಯ್ ಕೊಡ, ಏಯ್ ಏಯ್ ಕೊಡ, ಏಯ್ 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 ಮಾರ, ಏಯ್ 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 ಮಾರ, ಏಯ್ ಏಯ್ Lasta soy. ಏ ಗುರು ಇದಲ್ಲ ಗುರು, ನೋ 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 ಯಾವ್ದು ಹಾಲು ಕೊಡ್ತಾವಣ್ಣ, ಇದು ಹೆಸರು ಕಾಳು ನೋ ಯಾವ್ದು ಅಣ್ಣ. ನೋ ನೋ Ớt miết đây chẳng à? ನೋ ಡ್ರಿಂಕ್ ದಿಸ್ ಹೆಸರು ಕಾಳು No. ನೋ. ಇದು ಯಾರು ಬರೆದ ಕತೆಯೋ, ನನಗಾಗಿ ಬಂದ ವ್ಯತೆಯೋ. ನಾನು ಮುಂಚೆನೇ ತರಕಾರಿ ಎಲ್ಲ ತಗೊಂಡ್ಬರ್ಬೇಕಿತ್ತು ಇಲ್ಲಿಗೆ. ನಾನು ಅಂದ್ಕೊಂಡೆ ಫುಲ್ಲು ದೊಡ್ಡ ರೋಡ್ ಇರಬೇಕು ಅಂತ. ಇದು ನೋಡ್ರೆ ಫುಲ್ ಮಣ್ಣು ರೋಡು. ಬೈ ನೋಡಿ. ಹಾಂ ಅಮ್ಮಿ ಏನು ಗುರು, ಈರುಳ್ಳಿ ಗುರು ಒಂದು ಈರುಳ್ಳಿ ಕೊಡು, ಒಂದು ಈರುಳ್ಳಿ. ಗುರು ಇಂಗ್ಲೀಷ್. ಐ ನೀಡ್ ಎಗ್ 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 ಓನ್ಲಿ ಎಗ್, ನೋ ಚೈಲ್ಡ್ ಎಗ್, ಓನ್ಲಿ ಎಗ್. ದಿಸ್ ಇಸ್ ಸಿ ನೋ ಓನ್ಲಿ ಎಗ್ ಸಿಗ್ತಾ. ಓಕೆ ಗುರು, ಅರ್ಧ ಡಜನ್. 5 1 5 1 6. ಅವ್ರು ಕೊಡು. ಅಯ್ಯೋ ಅಣ್ಣ ಹತ್ರ ಬರೀ 4 ಅಷ್ಟೇ ಅಂತೆ. ಈರುಳ್ಳಿ ನೋ ಚೈಲ್ಡ್ ಎಗ್, ಓನ್ಲಿ ಎಗ್. ಟೆಲ್ ದಮ್ ಓನ್ಲಿ ಎಗ್. Muy. How much it cost money? 4,500 real. 4,500 real. But Name. my name is One. ನನ್ನ ಹೆಸರು ಸುದರ್ಶನ್. ಸುದರ್ಶನ್. Yes. ಗುಡ್. ಇಲ್ಲಿ ನೋಡ್ರೆ ರೋಡ್ ಯಾವುದೋ ಕಾಡು ಯಾವುದೋ ಗೊತ್ತಾಯ್ತಾ ಇಲ್ಲ, ಅಷ್ಟು ಖರಾಬಾಗಿದೆ ಏರಿಯಾ. ಇಲ್ಲಿ ಯಾವುದೋ ಕಾರ್ಯಕ್ರಮ ನಡೀತಿದೆ, ಚಿಕ್ಕ ಮಕ್ಕಳೆಲ್ಲ ಕೇಕೆ ಹೊಡಿತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಏನು ನಡೀತಾ ಇದೆ ಅಂತ ನೋಡುವ. ಕೂತ್ಕೊಳ್ಳಿ ಎದ್ದೇಳ್ಬಿಡಿ, ಕೂತ್ಕೊಳ್ಳಿ. Yes. What's happening here? Yes. What is happening here? ಅಕ್ಕ ತಲೆ ಚಚ್ಕೊತಾ ಇದ್ದಾರೆ. This is school? Yes. Nice. What is happening here? Dance? We Khmer New Year. Khmer New Year preparation. Yes. Okay. Go. Do. ಆ್ಯಕ್ಚುಲಿ ಮೇಡಮ್ ಹೇಳ್ಕೊಡ್ತಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಹುಡುಗರೆಲ್ಲ ಅದನ್ನು ಮಾಡ್ತಿದ್ದಾರೆ. ನೋಡಿ ಇವ್ರೇನು ಡ್ಯಾನ್ಸ್ ಮಾಡ್ತಿದ್ದಾರಲ್ಲ, ಇದು ಖಮೇರ್ ಹೊಸ ವರ್ಷ. ಅಂದರೆ ವಿಯೆಟ್ನಾಮಲ್ಲಿ ಹೆಂಗೆ ಟೆಟ್ ಮಾಡಿದ್ರು ಹಂಗೆ ಕಾಂಬೋಡಿಯಾದಲ್ಲಿ ಖಮೇರ್ ಅವ್ರದ್ದು ಹೊಸ ವರ್ಷ ಮಾಡ್ತಾರೆ. ಆ್ಯಕ್ಚುಲಿ ಖಮೇರ್ ಮತ್ತು ಲಾವೋಸ್ ಎರಡು ಒಂದೇ ಸಲಕ್ಕೆ ಬರುತ್ತೆ. ಈಗ ಅದೇ ಇವರು ಒಂದು ನೃತ್ಯನ ನೃತ್ಯ ಮಾಡುತ್ತಿದ್ದಾರೆ. ಆಲ್ ದ ಬೆಸ್ಟ್ ಮಗ. ನಾವು ಕೈ ಬಳೆಗಳೆಲ್ಲ ಹಾಕೊಂಡಿದ್ಯಾ? ಮಾಡು ಮಲ್ಕೊಳಕ್ಕೆ ಜಾಗ ಕೇಳಿದೆ. ಅವ್ರು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾವ್ರೆ. ಪೊಲೀಸ್ ಠಾಣೆ ಅಂತ ಇಲ್ಲ ಉಳ್ಕೊಳಕ್ಕೆ ಕರ್ಕೊಂಡ್ಬರ್ತಾರೆ. ಪೊಲೀಸ್ ಆಫೀಸರು ಬರ್ತಾವ್ರೆ, ಸೈಡಿಗೆ ಜಾಗ ಕೊಡ್ತಾವ್ರೆ. ಸ್ನಾನ ಮಾಡಬೇಕಿತ್ತು ಗುರು, ಮಧ್ಯಾಹ್ನ ಬೇರೆ ಸ್ನಾನ ಮಾಡಲಿಲ್ಲ ನಾನು. ನನ್ನ ಪಾಸ್ಪೋರ್ಟ್ನ ಕೇಳ್ತಾ ಇದ್ದಾರೆ, ಇಂಪಾರ್ಟೆಂಟ್. ನನ್ನ ಫೋಟೋ ತಗೋತವ್ರೆ. ಹಂದಿದು ಚರ್ಮ ಸುಲಿತವ್ರೆ. ಅದು ಯೂಟ್ಯೂಬೆಲ್ಲ ತೋರಿಸಿದ್ರೆ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ವೈಲೇಷನ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನ ಹತ್ರಕ್ಕೆ ಹೋಗಿ ತೋರಿಸ್ತಾರ. ಬಟ್ ಅಲ್ಲ ದೊಡ್ಡ ಹಂದಿ, ಒಂದು ಎಮ್ಮೆ ಕೋಣ ಇದ್ದಂಗಿದೆ. ನಮ್ಮ ಕಡೆ ದೇವ್ರ ಕೋಣ ಇರ್ತಾವಲ್ಲ ಹಂಗಿದೆ. ಅಂಥ ದೊಡ್ಡ ಹಂದಿನ ಕುಯ್ಯಾಕತ್ತಾರ ಅವ್ರು. ಆ್ಯಕ್ಚುಲಿ ಅಡುಗೆ ಸಾಮಾನೆಲ್ಲ ತಗೊಂಡಿನಿ, ಅಡುಗೆ ಮಾಡ್ಕೋಬೇಕು. ಇವತ್ತಿನ ಊಟ ನಿಮ್ಮೆಲ್ರಿಗೂ ಗೊತ್ತು, ಒಂದು ಗೆಸ್ ಮಾಡಿರ್ತೀರ ಅನ್ಕೋತೀನಿ, ಎಗ್ ರೈಸು. ಆಮೇಲೆ
ಅನ್ನ ಎಲ್ಲ ರೆಡಿ ಆಯಿತು. ಎಲ್ಲ ಮೊಟ್ಟೆದೆಲ್ಲ ಇದು ಮಾಡ್ಕೊಂಡಿದ್ದಲ್ಲ ಅದೆಲ್ಲ ಕಲಿಸ್ದೆ. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಒಂದು ನಿಂಬೆಹಣ್ಣು ಬೇರೆ ಹೊಡೆದೆ ಮೇಲೆ. The next day. ಬೆಳಗ್ಗೆ ಎದ್ಬಿಟ್ಟು ಮುಖಕ್ಕೆ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಬಟ್ಟೆ ವಾಶ್ ಮಾಡ್ತೀನಿ. ನೀವು ಇಲ್ಲೇ ನೋಡ್ತಿದ್ದೀರಾ, ಇದೊಂಥರ ಹೋಮ್ ಮೇಡ್ ಗನ್ ಇದ್ದಂಗೆ. ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಲ್ಲಿ ಗ್ರೀನ್ ಕಲರ್ ಇದೆಯಲ್ಲ, ಇಲ್ಲೊಂದು ಬ್ಯಾಟ್ರಿನ ಇಟ್ಟವ್ರೆ. ಬ್ಯಾಟ್ರಿ ಇಟ್ಬಿಟ್ಟು ಅದಕ್ಕೆ ಅದು ಬೆಂಕಿ ಎತ್ಕೊಳ್ಳೋ ಥರ ಮಾಡ್ತವ್ರೆ. ಬೆಂಕಿ ಎತ್ಕೊಳ್ಳೋ ಥರ ಮಾಡಿ ಇಲ್ಲಿ ಆ ಬ್ಯಾಟ್ರಿನ ಇಲ್ಲಿ ಕನೆಕ್ಷನ್ ಕೊಟ್ಟವ್ರು ನೋಡಿ. ಇಲ್ಲಿ ಕನೆಕ್ಷನ್ ಕೊಟ್ಟು ಅಲ್ಲಿಂದ ಒಳಗಡೆ ಕಿಡಿ ಎತ್ಕೊಳ್ಳೋ ಥರ ಮಾಡ್ತಾರೆ. ಇನ್ನು ಇದಕ್ಕೆ ಇಂಧನವಾಗಿ ಆಲ್ಕೋಹಾಲ್ನ ಬಳಸ್ತಾರೆ. ಆಲ್ಕೋಹಾಲ್ ಅಂದರೆ ಏನಂತ ಕರಿತೀರ ನೀವು? ಇವಾಗ ಇದು ಬರುತ್ತಲ್ಲಪ್ಪ, ನಾವು ಕೈಗೆಲ್ಲ ಅವಾಗ ಸ್ಯಾನಿಟೈಸರ್ ಹಾಕೋತಿದ್ವಲ್ಲ, ಅದರಲ್ಲಿ ಆಲ್ಕೋಹಾಲ್ ಇರುತ್ತೆ. ಆ ಥರದ ಆಲ್ಕೋಹಾಲ್ನ ಬಳಸ್ತಾರೆ. ಅದರೊಳಗೆ ಆಲ್ಕೋಹಾಲ್ ಹಾಕ್ಬಿಟ್ಟು ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ಇದರಿಂದ ಗುಂಡು ಆಚೆ ಹೋಗುತ್ತೆ. ಇವಾಗ ನಾನು ಇದನ್ನು ಟ್ರೈ ಮಾಡ್ತೀನಿ. ಇದ್ರೊಳಗೆ ಆಲ್ಕೋಹಾಲ್ನ ಹಾಕ್ತೆ. ಇವಾಗ ಫೈರ್ ಮಾಡ್ತೀನಿ. 1 ನಿಮಿಷ. ಓಕೆ 1 ಮಿನಿಟ್ ಇದು ಇಟ್ಕೊಳ್ಳಿ. ಹಾಂ, ಇದು ಕ್ಯಾಮ್ರಾ. ಜಾಯ್ ಇದ್ರೊಳಗಡೆ ಗೋಲಿ ಹಾಕಿದ್ದಾರೆ. ಆ್ಯಕ್ಚುಲಿ ಅದನ್ನ ಹೇಳೋದು ಮರ್ತ್ಬಿಟ್ಟೆ. ಇದ್ರೊಳಗೆ ಗೋಲಿ ಹಾಕೋರೆ. ಯಾವುದೋ ಪಕ್ಷಿಗೆ ಬಿತ್ತ ಇಲ್ವಾ, ಒಟ್ಟಲ್ಲಿ ಹೋಯ್ತು. ಇದೇನು ಕ್ರಿಯೇಟ್ ಮಾಡುತ್ತೆ ಅಂದರೆ, ಒಳಗಡೆ ಮೊದಲೇ ಆಕ್ಸಿಜನ್ ಇರುತ್ತೆ. ಆ ಆಕ್ಸಿಜನ್ ಆದಮೇಲೆ ಅದರೊಳಗೆ ಆಲ್ಕೋಹಾಲ್ ಹಾಕಿದ್ಮೇಲೆ ಒಳಗಡೆ ಬೆಂಕಿ ಎತ್ಕೊಂಡಿದ್ದ ತಕ್ಷಣ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಆ ಪ್ರೆಷರ್ ಈ ಚಿಕ್ಕ ಪೈಪಿಂದ ಆಚೆ ಬರುತ್ತೆ. ಚಿಕ್ಕ ಪೈಪಿಂದ ಆಚೆ ಬಂದಾಗ ಫೈರ್ ಆಗುತ್ತೆ. ಫೈರ್ ಅಂದರೆ ಇದ್ರೊಳಗಿರೋ ಗುಂಡು ಆಚೆ ಬರುತ್ತೆ. ಗುಂಡು ಅಂದರೆ ಇದ್ರೊಳಗೆ ಇದನ್ನು ಹಾಕಿರ್ತಾರೆ, ಗೋಲಿ ಕಲ್ಲು ಆ ಥರದ್ದು ಹಾಕಿರ್ತಾರೆ. ಈ ಪೈಪ್ ಒಳಗೆ ಹೊರಗೆ ಬರೋವಂಥದ್ದು ಹಾಕಿದ ತಕ್ಷಣ ಅಷ್ಟೇ ಹೋಯ್ತು. ಇನ್ನೊಂದ್ಸಲ ಹೊಡೆಯಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಒಂದೇ ಸಲ ಬೆಂಕಿ ಎತ್ತೋದು, ಒಂದ್ಸಲ ಆಲ್ಕೋಹಾಲ್ ಹಾಕಿದ್ರೆ. ಇಲ್ಲೇ ಇದೆ ನೋಡಿ ಆಲ್ಕೋಹಾಲ್ ಬಾಟ್ಲು. ಇದೇ ಆಲ್ಕೋಹಾಲ್ ಬಾಟ್ಲು. ಈ ಆಲ್ಕೋಹಾಲ್ ಹಾಕ್ಬಿಟ್ಟೆ ಹೊಡೆಯೋದು ಇವರು. ಸೂಪರ್. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ಒಣಗಿಸಿ ಇಟ್ಟಿರೋ ಅಂತಹ ಒಂದು ಮಾಂಸ. ಸೊ ಈ ಮಾಂಸವನ್ನು ಒಣಗಿಸ್ಬಿಟ್ಟು ಆಮೇಲೆ ಸುಟ್ಬಿಟ್ಟು ಹಂಗೆ ಇಟ್ಟವ್ರೆ. ಓಕೆ ನೋ ನನ್ನ ಕೈಲಿ ಗುರು ಇದನ್ನೆಲ್ಲ ಅಂದರೆ ಇವಾಗ ತುಂಬ ಕಷ್ಟ ಆಗ್ತಿದೆ ನನಗೆ. ಯಾಕೆ ನಾನ್ ವೆಜಿಟೇರಿಯನ್ ಅಂದರೆ ಮೀಟ್ ಎಲ್ಲ ತಿನ್ನೋಕ್ಕೆ. ಇದೆಲ್ಲ ಹಂದಿ ಮಾಂಸ. ನಿನ್ನೆ ರಾತ್ರಿ ಹೊಡೆದಿರಲ್ಲ ಹಂದಿ, ಅದೇ ಹಂದಿ ಮಾಂಸ. ಇನ್ನೂ ಮಿಕ್ಕಿದ ಬೇರೆ ಮಾಂಸನ ಇಲ್ಲೆಲ್ಲ ಒಣಗ್ಸೋಕೆ ಇಟ್ಟಿದ್ದಾರೆ. ಈ ಒಣಗಿಸ್ಬಿಟ್ಟು ಈ ಮಾಂಸನ ಆಮೇಲೆ ಬೇಕಾದಾಗ ಬಳಸ್ತಾರೆ ಅವರು. ಫುಲ್ ಡ್ರೈ ಮಾಡ್ತಾರೆ ಅದನ್ನ. ಒಂದು 4-5 ದಿವಸ ಕಂಪ್ಲೀಟಾಗಿ ಡ್ರೈ ಮಾಡಿಬಿಟ್ಟು ಅವ್ರಿಗೆ ಬೇಕಾದಾಗ ಬಳಸ್ತಾರೆ. ಹಂಗೆ ಬೇಯಿಸ್ಕೊಂಡು ತಿಂತಾಯಿದ್ರು. ನಾನೇನು ಮಾಡಿದೆ ಅಂದರೆ ಇದಕ್ಕೆ ಹೊಗೆ ಕೊತ್ತಂಬರಿ ಪುಡಿ ಹಾಕಿದೆ. ಕೊತ್ತಂಬರಿ ಕೊರಿಯಾಂಡ್ರ್ ಪೌಡ್ರ್ ಹಾಕಿದೆ. ಜೊತೆಗೆ ಒಂದು ನಿಂಬೆಹಣ್ಣು ನೋಡಿದೆ, ಸಖತ್ತಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಮತ್ತೊಂದು ಸಲ ಹಾಕ್ಕೊಟ್ಟಿದ್ದೀನಿ, ತಿನ್ನಿ ಚೆನ್ನಾಗಿರುತ್ತೆ ಅಂತ. ಬ್ರೋ, ಟೇಸ್ಟ್ ಕೇಳ್ತೀನಿ ಅವ್ರಿಗೆ ಹೆಂಗಿದೆ ಅಂತ. ಗುಡ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ನಾನು ಆವಾಗಲೇ ಒಂದು ಸ್ವಲ್ಪ ಹಾಕಿ ಸುಮ್ಮನೆ ಕೂತ್ಕೊಂಡಿದ್ದೆ. ಒಂದು ಸಲಕ್ಕೆ ಹಾಕಿ ಮತ್ತು 2ನೇ ಸಲಕ್ಕೂ ಅವರು ಬ್ರೋ ನನಗೂ ಇನ್ನು ಹೇಳಿ ತೋರಿಸಿದ್ರು ಆ ಪೌಡ್ರಿಗೆ ಹಾಕೋದಕ್ಕೆ ಅಂತ. ಚೆನ್ನಾಗಿದೆ ಇವರಿಗೆ ಟೇಸ್ಟು. ಫುಲ್ ಸವಿ ಎತ್ಬಿಟ್ಟಿದೆ ಅನ್ಸುತ್ತೆ ಇವ್ರಿಗೆ. ಗುರು ನಂತರ ಸ್ವಲ್ಪ ಇದೆ ಪೌಡ್ರು. ಅವ್ರಿಗೆ ಹೆಂಗೆ ಹೇಳಲಿ ನಾನು ಹಾಕೋಕ್ಕಾಗಲ್ಲ ಅಂತ. ಏನೋ ಆಮೇಲೆ ಆಗಿದ್ದು ನೋಡ್ಕೊಳ್ಳೋಣ. ಅವರು ಪಾಪ ನಂಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಇರ್ಬೋದು ಇವೆಲ್ಲ ಹುಳ, ಈ ಮರ ತಿಂತವಲ್ಲ ಗುರು ಅಂಥ ಹುಳ, ಅವನ್ನೇ ಡೈರೆಕ್ಟ್ ಸುಡ್ತಾವ್ರೆ ಒಳಗೆ ಹಾಕ್ಬಿಟ್ಟು. ಅಯ್ಯೋ, ಇವನ್ನೆಲ್ಲ ಸುಟ್ಕೊಂಡು ತಿಂತಾರಂತೆ. ಅದು ಸುಟ್ಕೊಂಡು ನೋಡಿ, ಸುಟ್ಟು ಒದ್ದಾಡಿ ಬೀಳ್ತಾಯಿದೆ. ಅದು ಸುಡ್ತಾವ್ರೆ. ನಮ್ಮ ಕಡೆ ಕಾಂಡ ಕೊರಕ ಅಂತ ಕರಿತೀವಲ್ಲ, ಆ ಕಾಂಡ ಕೊರಕ ಹುಳನೆಲ್ಲ ತಿಂತವ್ರೆ ಇವರು. ಈ ಥರ ಕಾಂಡ ಕೊರಕ ಹುಳ ಎಲ್ಲ ತಿಂದರೆ ಕಾಂಡ ಹಿಂದಲ್ಲಿ ಕೊರಿತವೆ, ಇಲ್ಲೇ ಬೆಂಕಿಲ್ ಬಿದ್ದು ಸತ್ತೋಯ್ತವೆ. ತಿರುಗಿಸ್ತವ್ರೆ ನೋಡಿ ಗುರು ಇವರು. ನೋ ಹಾಂ, ಅದು ಒಳಗೆ ಬಿದ್ದೋಗ್ಬಿಡ್ತು. ಇಲ್ಲಿರೋ ಪೊಲೀಸರು ಫುಲ್ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಲೈಫ್ ಲೀಡ್ ಮಾಡ್ತಾರೆ. ನೀವೇನು ನೋಡ್ತಿದ್ದೀರಲ್ಲ, ಈ ಮರದಲ್ಲಿ ಕಾಂಡ ಕೊರಕ ಹುಳ ಇದ್ದಾವೆ. ಈಗ ಆ ಕಾಂಡ ಕೊರಕ ಹುಳ ತಿನ್ನೋದಕ್ಕೋಸ್ಕರ ಮರನ ಕಡಿತಾವ್ರೆ, ಅಂದರೆ ಕಟ್ ಮಾಡ್ತಾವ್ರೆ. ನೀರುಳ್ಳಿ ಮತ್ತು ಮೊಟ್ಟೆ ತಗೊಂಬರಕ್ಕೆ ಹೋಗ್ತಾ ಇದ್ದೀವಿ. Okay, 2. Okay. This. Okay. Then egg. Three. Eight. This no. 6. No. Okay. 6 egg. 6 egg. Pumul trot. Okay, akun.
5, 6, 7, 8 ಗುರು ಪೊಲೀಸವ್ರ ಜೊತೆ ಬಂದು ರೇಟ್ ಎಲ್ಲ ಸಿಕ್ಕಾಬಿಟ್ಟೆ ಕಡಿಮೆ ಗುರು. ಅಜ್ಜಿ ಬರೀ 2,000 ತಗೊಂಡ್ರು, ಬರೀ 50 ರೂಪಾಯಿ ತಗೊಂಡ್ರು ಇಷ್ಟಕ್ಕೆ. ನಾನು ಒಬ್ಬನೇ ಹೋಗಿರೋ 100 ರೂಪಾಯಿ ಕಿತ್ಕೊಂಡಿರೋದು. ನಮ್ಮ ಎಗ್ ರೈಸ್ ಇಲ್ಲಿ ಜನಕ್ಕೆ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಅಂದರೆ ಅಲ್ಲೇನು ತಟ್ಟದ ಅಷ್ಟೊಂದು ತಿಂತವ್ರೆ. Campuchia. ಓಕೆ Campuchia. Good food India. ಓಕೆ ಥ್ಯಾಂಕ್ ಯು. ನಾನು ಅಷ್ಟೇ ರೆಡಿ ಮಾಡ್ಕೊಂಡು ತಿಂತಾಯಿದ್ದೀನಿ. ಸಾಕು ಇವತ್ತು ಒಂದು ದಿವಸ ಆಲ್ಮೋಸ್ಟ್ ಇಲ್ಲೇ ಇದ್ದಂಗೆ ಆಯಿತು. ನಿನ್ನೆ ರಾತ್ರಿ ಬಂದು ಇಲ್ಲೇ ಇದ್ದೀನಿ. ಇವತ್ತು ಬೇರೆ ಭಾನುವಾರ, ಎಲ್ಲ ಪ್ಲೇಸ್ಗಳಲ್ಲೂ ಸುಮ್ಮನೆ ಜನ ಸಾಗರ ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕೆ ಭಾನುವಾರದತ್ತು ನಾನು ಯೂಶ್ವಲಿ ಹೋಗೋದನ್ನು ಅವಾಯ್ಡ್ ಮಾಡ್ತೀನಿ. ಬೇರೆ ದಿವಸಗಳಲ್ಲಿ ಆರಾಮಾಗಿ ಕೂತ್ಕೊಳ್ಕೊಂಡ್ಬರ್ಬೋದು ಅಂತ. The next day. ಬಾಯ್. ಇವರು ಇಲ್ಲಿ ಪೊಲೀಸ್ ಆಫೀಸರು ಎಲ್ಲ ಹೋಗ್ಬಿಟ್ಟವ್ರೆ. ಇವಾಗ ಇಲ್ಲಿಂದ ಓಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ರಾತ್ರಿ ಏನು ಮಲ್ಕೊಂಡೆ, ಆಮೇಲೆ ಇಲ್ಲೇ ಮಲ್ಕೊಂಡಿದ್ದೆ. ಮುಂದಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಇಲ್ಲೇ ಮಲ್ಕೊಂಡೆ. ಇವಾಗ ಎದ್ದು ಬೆಳಗ್ಗೆಲ್ಲ ಸ್ನಾನ ಮಾಡ್ಕೊಂಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಮುಂದಕ್ಕೆ ಓಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ TB ಕಾಯಿಲೆಗೆ ಎಲ್ಲರಿಗೂ ಔಷಧಿ ಹಾಕ್ತವ್ರೆ, ಅಂದರೆ ವ್ಯಾಕ್ಸಿನ್ ಹಾಕ್ತವ್ರೆ. ಈ ದೇಶಗಳಲ್ಲಿ ಇವಾಗ ಇನ್ನೂ TB ಕಾಯಿಲೆ ಬಗ್ಗೆ ಜಾಸ್ತಿ ಅವೇರ್ನೆಸ್ ಮೂಡಿಸ್ಬಿಟ್ಟು ಅದಕ್ಕೆ ಅವ್ರಿಗೆ ಚುಚ್ಚುಮದ್ದನ್ನು ಹಾಕುವಂತಹ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ದೇಶದಲ್ಲಿ ಆಗಲೇ ಯಾವಾಗಲೂ ಹಾಕೋಗ್ಬಿಟ್ಟಿದ್ರು. ಒಂದೆರಡು NGO ಎಲ್ಲ ಸೇರ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ನೋಡಿ. ಅವ್ರಿಗೆಲ್ಲ ಕೈ ಸ್ಟಿಕ್ಕರ್ ಹಾಕಿ ಕಳಿಸ್ತವ್ರೆ. ಇದು ಒಂದು ಪ್ರೈಮರಿ ಹೆಲ್ತ್ ಸೆಂಟ್ರು, ಅಂದರೆ ಈ ನಗರನೂ ಅಲ್ಲ, ಇತ್ಲಾಗೆ ಹಳ್ಳಿನೂ ಅಲ್ಲ, ಆ ಥರದ ಏರಿಯಾಗಳಲ್ಲಿರುವಂಥ ಒಂದು ಹೆಲ್ತ್ ಸೆಂಟ್ರ್. ಇದು ಒಂಥರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ದಂಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇವರಿಗೆ ಲಸಿಕೆ ಹಾಕ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೊಂದು ಮಾಸ್ಕ್ ಕೊಡ್ತಾವ್ರೆ. ಮಾಸ್ಕ್ ಕೊಟ್ಟು ಅವ್ರ ಡಾಟಾನೆಲ್ಲ ಎಂಟ್ರಿ ಮಾಡಿಕೊಂಡು ಕಳಿಸ್ತಾವ್ರೆ. ಈ ದೇಶದ ನಾಗರಿಕರಿಗೆ ಕೊಟ್ಟಿರೋಂಥ ರೇಷನ್ ಕಾರ್ಡ್ ಥರ ಕಾಣಿಸ್ತಾ ಇದೆ ನನಗೆ. ಯಾವುದೋ ಒಂದು ಐಡೆಂಟಿಫಿಕೇಷನ್ ಕಾರ್ಡ್ ಇದು, ಗುರುತಿನ ಚೀಟಿ. ಅಜ್ಜಿ ಇಬ್ಬರದ್ದು ಸೇರಿಸಿ ಫೋಟೋ ಹಾಕ್ಬಿಟ್ಟು ಅವ್ರ ಕೈಗೆ ಒಂದು ನಂಬರ್ ಕೊಟ್ಬಿಟ್ಟು ನಿಲ್ಲಿಸಿ ಫೋಟೋ ತೆಗ್ಸಿ ಪ್ರಿಂಟ್ ಹಾಕ್ಸವ್ರೆ. ಇನ್ನೂ ಸ್ವಲ್ಪ ದೂರನೇ ಬಂದಿರೋದು. ಆವಾಗಲೇ ನನಗೆ ಗೊತ್ತಾಗ್ತಿದೆ ಇವತ್ತು ನನ್ನ ಜೀವನ ಎಲ್ಲ ಫುಲ್ ಪಾವನ ಆಗೋಗುತ್ತೆ ಅಂತ. ಬರೀ ಮರಳಿದೆ ಇಲ್ಲಿ. ಸೈಕಲ್ನ ಮುಂದಕ್ಕೆ ಓಡ್ಸೋಕೆ ಹೋಗ್ತಾಯಿಲ್ಲ, ಎಂಥದ್ದು ಇಲ್ಲ, ತಳ್ತಾ ಇದ್ದೀನಿ. ನೋಡೋಣ ಒಂದು 3-4 ಕಿಲೋಮೀಟ್ರ್ ಆದ್ಮೇಲೆ ಒಳ್ಳೆ ರೋಡ್ ಬರ್ಬೋದಾ ಅಂತ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಗೋಡಂಬಿ ಬೆಳೀತಾರೆ. ಗೇರ್ ಹಣ್ಣು ಅಂತ ಕರೀತಾರೆ ಓಕೆ. ಯಪ್ಪ, ಇವೇ ಗೇರ್ ಹಣ್ಣು ತಿನ್ನೋಣ. ಫುಲ್ ಸುತ್ತ ಸಕ್ಕರೆ ಇದ್ದಂಗಿದೆ, ಅಂಟು. ಲಾಸ್ಟ್ ತಿಂದಿದ್ದು ಮೇಘಾಲಯದಲ್ಲಿ, ಮೇಘಾಲಯ ಬಾಂಗ್ಲಾದೇಶ್ ಬಾರ್ಡ್ರಲ್ಲಿ. ಇಲ್ಲಿ ಯಾರೋ ಜನ ಇದ್ದಾರೆ, ಕುಡಿಯೋಕ್ಕೆ ನೀರಿಲ್ಲ. ಬರೀ ಹಣ್ಣು ತಿಂದೆ ಸುಧಾರಿಸ್ಕೊತೀನಿ. ಬೆಳಗ್ಗೆನೂ ಊಟನೂ ಮಾಡಿಲ್ಲ. ಬೇಗ ಅಲ್ಲಿ ಹೋಗ್ಬಿಟ್ಟು ನೀರು ಇಸ್ಕೋಬೇಕು. ನೀರು ತುಂಬ್ಕೋತೀನಿ. ಹಾಂ ಓಕೆ. ನಕ್ಕು ನೀರನ್ನು ಈ ಜೀವ ಡಿವೈಸ್ ಯೂಸ್ ಮಾಡಿ ತುಂಬಿಸಿ. ಇದರಿಂದ ಲೈಫ್ ಎನರ್ಜಿ ಆ್ಯಡ್ ಆಗುತ್ತೆ ನೀರಿಗೆ. ಅವಾಗ ಜಾಸ್ತಿ ಬಾಯಾರಿಕೆ ಆಗೋಲ್ಲ. ಈ ನೀರು ಕುಡಿದ್ರೆ ಬಾಯಾರಿಕೆ ಸ್ವಲ್ಪ, ಅಂದರೆ ದಿನಕ್ಕೊಂದು 5 ಲೀಟ್ರ್ ನೀರು ಕುಡಿತೀರ ಅಂದರೆ ಇದನ್ನು ತೊಗೊಂಡ್ರೆ ಒಂದು 4-4 ಲೀಟ್ರು 4 ಲೀಟ್ರು ಅಷ್ಟು ಕಡಿಮೆ ನೀರಿಗೆ ದೇಹ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೀರು ಕೊಟ್ಟಿದ್ದಕ್ಕೆ ತುಂಬ ಹೃದಯ ಧನ್ಯವಾದ. ಹಾಂ, ರೋಡಲ್ಲಿ ಹೋಗ್ತೀನಿ. ಈ ರೋಡು ಜಾಸ್ತಿ ಇದೆ, ಮರಳು ಏನೂ ಮಾಡೋಂಗಿಲ್ಲ. ನೀವು ಹೇಳೋದು ನಂಗೆ ಅರ್ಥ ಆಗಲ್ಲ, ನಾವು ಹೇಳೋದು ನಿಂಗೆ ಅರ್ಥ ಆಗಲ್ಲ ಅಷ್ಟೇ ಅಮ್ಮ. ಓಕೆ. ಪ್ಲಾಮೈ ಹಾಂ, ಇಂಡಿಯಾದಲ್ಲೂ ಇದ್ದಾವೆ. ಮಂಗಳೂರು, ಉಡುಪಿ ಫುಲ್ಲು ಇವೆ ಹಾಕವ್ರೆ ಅವರು ಗೇರ್ ಬೀಜ. ಗೋವಾದಲ್ಲಿ ಗೇರ್ ಬೀಜದಲ್ಲಿ ಎಣ್ಣೆ ತೆಗಿತಾರೆ. ಹೈಚಂತಿ. ಇಂಡಿಯಾ ಗೇರ್ ಬೀಜ, ಗೇರ್ ಹಣ್ಣು, ಗೇರು ಹಣ್ಣು. ಎಸ್, ಅವ್ರು ಹೇಳ್ತಾರೆ ಅವ್ರೊಂದು KGಗೆ ಎಷ್ಟೋ ದುಡ್ಡು ಅಂತ ಹೇಳ್ತಾರೆ, ನಂಗೆ ಅರ್ಥ ಆಗ್ತಿಲ್ಲ ಅದು. ಇಂಡಿಯಾ 700 1 kg. ಗೋವಾದಲ್ಲಿ 30 ರೂಪಾಯಿ ಒಂದು ಬಾಟ್ಲು ಎಣ್ಣೆ. ಫುಲ್ಲು ಇದನ್ನ ಕಚ್ಚಿ ಪಿಚ್ಚಿ ಮಾಡಿಬಿಟ್ಟು ಕಾಲಲ್ಲಿ ಹಾಕೊಂಡು ಚಪ್ಪಿ ತುಳಿದ್ಬಿಟ್ಟು ಅದನ್ನು ತಗೊಂಡೋಗಿ ಒಂದು ಬಟ್ಟಿ ಸಾರಾಯಲ್ಲಿ ಹಾಕ್ಬಿಟ್ಟು ಆ ಬಟ್ಟಿ ಸಾರಾಯಲ್ಲಿ ಚೆನ್ನಾಗಿ ಕೆಳಗಡೆಯಿಂದ ಬೆಂಕಿ ಹಾಕ್ಬಿಟ್ಟು ಆಮೇಲೆ ಆ ಬೆಂಕಿಯಿಂದ
ಓಯ್ ವಾ ನಾ ಏನು ಹೇಳ್ತಾ ಇದ್ದೀನಿ, ಬೆಂಕಿ ಹಾಕ್ಬಿಟ್ಟು ಮೇಲಿಂದ ಹಿಂಗೆ ಬರುತ್ತೆ, ಬಂದಿದ ತಕ್ಷಣ ಪಕ್ಕಕ್ಕೆ ಹೋಗುತ್ತೆ, ಹೋಗಿದ ತಕ್ಷಣ ಎತ್ಕೊಂಡು 30 ರೂಪಾಯಿ ಒಂದು ಬಾಟ್ಲು ಮಾರ್ತಾರೆ. ಈ ಅಚ್ಕಾಯ್ ಓಕೆ. ಇಂಡಿಯಾ ಹುಡುಗ ಅಜ್ಜಿ ಹುಡುಗ ಅಜ್ಜಿ ಅಜ್ಜ ಅಜ್ಜಿ ಅಜ್ಜ ನಾನು ಹುಡುಗ. ಎಂಥ ಹಬ್ಬದಕ್ಕಾಗ್ಬಿಡ್ತು ಅಂದ್ರೆ ಇವತ್ತು ಅಕ್ಕಪಕ್ಕ ಏನೇನೂ ಇಲ್ಲ ಗುರು. ಗೂಗಲ್ ಮ್ಯಾಪಲ್ಲಿ ರೋಡ್ ನೋಡಿದ್ರೆ ಏನೇನೋ ತೋರಿಸುತ್ತೆ ಬಡ್ಡಿ ಮಗೊಂದು. ನೋಡಿ ಇಲ್ಲೆಲ್ಲ ರೋಡ್ ತೋರಿಸುತ್ತೆ, ಅಲ್ಲಿ ರೋಡೇ ಇಲ್ಲ, ಅಲ್ಲಿ ಸುಮ್ಮನೆ ಖಾಲಿ, ಅಲ್ಲೆಲ್ಲಿ ರೋಡೇ ಇಲ್ಲ. ಅದಕ್ಕೆ ನಾನೇ ಏನೇನೋ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಏನಂತೀವಿ, ಒಂದು ಮೇನ್ ರೋಡ್ ಕಾಣಿಸ್ತಿದೆ ಸ್ವಲ್ಪ ದೂರದಲ್ಲಿ, ಬಹುಶಃ ಅಲ್ಲಿ ಏನಾದ್ರು ನಮಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ನಮ್ಮ ಮನೆ ಬರೋ ಇವತ್ತು. ಇಲ್ಲಿ ಯಾವುದೋ ರೋಡ್ ಇದೆ ಅಂತ ಬಂದರೆ ಇದ್ಯಾವ್ದು ಗುರು ತಂತಿ ಬೇಲಿ ಸಿಕ್ತು. ಫುಲ್ ಬಿಸಿಲು ಬೇರೆ, ಕಣ್ಣೊಳಗೆಲ್ಲ ಬೆವರು ಹೋಗ್ತಿದೆ. ಫುಲ್ ಬಟ್ಟೆ ಎಲ್ಲ ನೆಂದೋಗ್ಬಿಡಿ ಆಯಿತಾ, ಫುಲ್ ನೆಂದೋಗಿದೆ. ಮತ್ತೆ ಬಂದಿದ್ದು ರೋಡಲ್ಲೇ ವಾಪಸ್ ಹೋಗ್ಬೇಕಾ ಅಂತ ದರಿದ್ರು ಭಾಳ ಆಗೋಗ್ಬಿಡ್ತು. ಮತ್ತೆ ವಾಪಸ್ ಇವ್ರ ಹತ್ರಕ್ಕೆ ಬಂದೆ ಗುರು, ಅದೆಲ್ಲೂ ದಾರಿ ಇಲ್ಲ. ನೋ ರೋಡ್ ನೋ ರೋಡ್. ಟೀ ರೆಡಿ ಆಯಿತು, ಬರ್ತೀನಿ ಗುರು. ಅಕ್ಕೂನ್ ಅಣ್ಣ ಏನೋ ಕೈ ಸಣ್ಣ ಮಾಡಿ ಕರೆದ್ರು ನೀರು ಕುಡಿಯೋಕ್ಕೆ. ಓಕೆ ಬರ್ತೀನಿ ಗುರು. ಅಣ್ಣನ ಮನೆ ಹತ್ರ ಬಂದ್ವಿ ನೀರು ಕುಡಿಯೋಕ್ಕೆ ಅಂತ. ಓಕೆ ಅಕ್ಕೂನ್ ಫುಲ್ ಮುಕ್ಲಾರ ಬಿಸಿಲು, ರೋಡ್ ಇಲ್ಲ, ನೋ ರೋಡ್. ನೋ 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 ಇದೇ ಬಾಟ್ಲಿ. ಹಾಂ ತಕ್ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಓಕೆ ಹ್ಞೂ ಕರೆಕ್ಟ್. ಫುಲ್ ಸೂರ್ಯ ಮೇಲಿಂದ ಹಾಕೊಂಡು ಕುಡ್ತಾನೆ ಕರೆಕ್ಟು. ಫೋಟೋ ಕಮ್ ಬೇಗ ಬೇಗ. ಅಣ್ಣಂಗೊಂದು ಥ್ಯಾಂಕ್ಸ್. ಸ್ನಾನ ಮಾಡ್ಕೊಂಡು ಮುಂದೆ ಕೊಡ್ತಾ ಇದ್ದೀನಿ ನೋಡು. ಓಕೆ ಅಕ್ಕೂನ್ ಬಾಯ್. ಟ್ಯಾಕ್ಟ್ರ್ ಮೇಲೆ ಹಾಕೊಂಡು ಹೋಗ್ಬಿಡ್ತೀನಿ ಸೈಕಲ್ನ. ಆಯ್ ತಡಿ ಗುರು ನೀ ಯಾಕೆ ಹಂಗೆ ಮಾಡ್ತೀಯಾ? ಯಾ ಬಾಗುರು ಮೇಲೆ ಹಾಕು. ಸೈಕಲ್ನಲ್ಲ ಗಾಡಿ ಮೇಲೆ ಹಾಕೊಂಡಾಯ್ತು. ನಡಿಗುರು. ಓಕೆ ಸ್ವಲ್ಪ ದೂರ ಒಂದು 3-4 ಕಿಲೋಮೀಟ್ರ್ ಹೋಗ್ಬಿಟ್ರೆ ಸಾಕು ಗುರು. ಹೊಟ್ಟೆ ಸ್ಥಿತಿ ಏನೂ ತಿಂದಿಲ್ಲ, ಸರಿ ಬರೀ ನೀರು ಕುಡಿದಿಲ್ಲ ಅಷ್ಟೇ. ಅದಕ್ಕೆ ಇನ್ನೇ ರಿಸ್ಕ್ ತಗೊಳ್ಳೋದು ಬೇಡ, ಹೋಗೋಣ ಅಂದ್ಕೊಂಡು ಗಾಡಿ ಹಾಕೊಂಬಿಟ್ಟೆ. ಒಂದು 3 ಕಿಲೋಮೀಟ್ರ್ ಆಚೆ ಹೋದರೆ ಸಾಕು ಹೊತ್ಲಾಗೆ. ಇದೇ ಇಷ್ಟೊಂದು ಒಳ್ಳಾಡ್ಕೊಂತ ಹೋಗ್ತಿದೆ ಗುರು. ಸೈಕಲ್ಲಾಗಿದ್ದರೆ ಸತ್ತ ಹೋಯ್ತಿದೆ ನಾನು. ನೀವು ನೋಡ್ತಾ ಇರ್ಬೋದು, ಇದು ಐಸ್ ಡಬ್ಬ. ಈ ಐಸ್ ಡಬ್ಬದಲ್ಲಿ ಇವ್ರು ಕುಡಿಯೋಕ್ಕೆ ನೀರು ಹಿಡ್ಕೊಂಡು ಹೋಗಿರ್ತಾರೆ. ಒಳಗಡೆ ಫುಲ್ಲು ಐಸ್ ಹಾಕ್ಕೊಂಡು ಐಸ್ ಕ್ಯೂಬ್ ಹಾಕ್ಕೊಂಡು ಕೆಲಸಕ್ಕೆ ಹೋಗಿರ್ತಾರೆ. ಯಾಕೆ ಅಂದರೆ ಇಲ್ಲಿ ಸಿಕ್ಕಾಬಿಟ್ಟೆ ಬಿಸಿಲಲ್ವಾ, ಈ ಐಸ್ ಡಬ್ಬ ಇಲ್ದಲ್ಲೇ ಅವ್ರ ಕೆಲಸನೇ ನಡೆಯಲ್ಲ. ಓಕೆ ಈ ರೋಡಲ್ಲಿ ಹೋಯ್ತೀನಿ. ಅಕ್ಕೂನ್ ಬಾಯ್. ಆವಾಗಲೇ ಬಂದಿದ್ವಲ್ಲ ಗುರು, ಅದೇ ಊರಿಗೆ ಬಂದಿದ್ದೀವಿ. ಮೊಟ್ಟೆ ಹೆಂಗೆ ಗುರು ಇಷ್ಟೊಂದು ಗಲೀಜಾಗವೆ. ಸ್ವಲ್ಪ ಚೆನ್ನಾಗಿರೋ ಹಾಕು ಗುರು, ಅವೆಲ್ಲ ಗಲೀಜಾಗಿ ಹೋಗ್ಬಿಟ್ಟವಲ್ಲ ಗುರು. 6 ಮೊಟ್ಟೆಗೆ ಫ್ರೀನಾ? 6 ಮೊಟ್ಟೆ ಅವ್ರಿಗೆ ಕನ್ನಡ ಬೇರೆ ಬರೋಲ್ಲ. ಹೌ ಮಚ್ ತೋರಿಸ್ತವ್ರೆ 3600 6 ಮೊಟ್ಟೆಗೆ. ಅಂದರೆ ಇದೇ ಪೊಲೀಸವ್ರ ಜೊತೆ ಬಂದಿದ್ರೆ 1,000 ರೂಪಾಯಿ ಕೊಟ್ಟು ಕಳಿಸ್ತಾಯಿದ್ರು. ಇವಾಗ 3,500 ಕಿತ್ಕೊಂಡ್ರು. ಬಂದ ಈಗ ನಿಧಾನಕ್ಕೆ ಬಾ ಗುರು. ಪ್ರತಿ ಸಲ ಯಾವ್ದಾದ್ರು ದೊಡ್ಡ ವೆಹಿಕಲ್ ಹೋದರೆ ಮುಖ ಎಲ್ಲ ಮುಚ್ಕೋಬೇಕು, ಕಣ್ಣೇ ಕಾಣಲ್ಲ, ಧೂಳೆಲ್ಲ ಆವರಿಸ್ಕೊಂಡ್ಬಿಡುತ್ತೆ ರೋಡ್ ತುಂಬ. ಗಾಲಿನಲ್ಲಿ ಬ್ಲೋ ಬೇರೆ ಇಲ್ಲ, ಹೊಟ್ಟೆ ಹಸ್ದಿರೋದಕ್ಕೆ ಬ್ಲೋ ಹೊಡೆದ್ರೆ ಎನರ್ಜಿ ಎಲ್ಲ ಹೋಗುತ್ತೆ ಅಂತ ಸುಮ್ಮನೆ ಸೈಕಲ್ ತುಳಿತಾ ಇದ್ದೀನಿ. ಇಲ್ಲಿ ನೀರಿದೆ, ಅಡುಗೆ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಿದೆ. ಅಯ್ಯೋ ಶಿವ ಬೇಡ ಅಂತೀಯಲ್ಲಕ್ಕ. ಮೊಟ್ಟೆ
ಮೊಟ್ಟೆ ಇದೆ ಹೊಡೆದ್ಬಿಟ್ಟು ಅದು ಮಾಡ್ತೀನಿ ನೋ ಇಲ್ಲಿ ನೋಡಿ ಸ್ಟವ್ ಇದೆ ಹಾಂ Ồ, chỉ cần con miên này chỉ cần. ಹಾಂ Thưa đi tao chỉ cần bắp nào. Thưa con đây nhỉ. ಓಕೆ ಇವಾಗ ಅರ್ಥ ಆಯ್ತು ಅವ್ರಿಗೆ ನಾನು ಅವ್ರು ಅನ್ಕೊಂಬಿಟ್ರೆ ಅವ್ರ ಮನೆಗೆ ಹೋಗಿ ಮಾಡ್ತೀನಿ ಅನ್ಕೊಂಬಿಟ್ಟವ್ರೆ ಊರಿನ ಗುರು ಹಿರಿಯರೆಲ್ಲರೂ ನನ್ನ ಅಡುಗೆ ಮಾಡೋದು ನೋಡೋಕೆ ಬಂದವ್ರೆ ನಮಸ್ಕಾರ ಅಣ್ಣ ನಾನು ಬೆಳ್ಳುಳ್ಳಿ ಕುಟ್ಟೋದು ಕಷ್ಟ ನೋಡೋಕ್ಕಾಗ್ದೇನೆ ಇದನ್ನು ಬೆಳ್ಳುಳ್ಳಿ ಕುಟ್ಟೋದು ತಂದು ಕೊಟ್ಟರು ಇವಾಗ ಇದ್ರೊಳಗೆ ಹಾಕೊಂಬಿಟ್ಟು ಬೆಳ್ಳುಳ್ಳಿ ಕುಟ್ಕೊಂಬಿಟ್ರೆ ಚಿಂದಿ ಚಿತ್ರಾನ್ನ ತರಕಾರಿ ಹೆಚ್ಚೋದನ್ನ ತಂದು ಕೊಟ್ಟರು ಅಕ್ಕೂನ್ ತಿನ್ನಿ ತಿನ್ನಿ ಕುರ್ಗಳಿ ತಿನ್ನಿ ತಿನ್ನಿ ಅನ್ನ ಸ್ವಲ್ಪ ಮೆತ್ತಗಾಗಿದೆ ಪರವಾಗಿಲ್ಲ ಐಸ್ ತಗೊಂಬಂದವ್ರು ನೋಡಿ ಎಲ್ಲಿದೆಯಪ್ಪ ಇವ್ರ ಫ್ಯಾಕ್ಟ್ರಿ ಗೊತ್ತಿಲ್ಲ ಪ್ರತಿ ದಿವಸ ಒಂದು 3-4 ಡಬ್ಬ ತರ್ತಾರಣ್ಣಪ್ಪ ಇಲ್ಲಿ ಕರೆಂಟಿನ ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಇವ್ರು ಫ್ರಿಜ್ ಯೂಸ್ ಮಾಡ್ದ ಓ ಎಣ್ಣೆ ಹೊಡೆದ್ಬಿಟ್ಟು ಸಿಗಾಬಿಡೆ ಸಮಸ್ಯೆ ಮಾಡ್ತಾನೆ ಅಣ್ಣ ಒಂದು ನಿಮಿಷ ಕುಡಿದ್ ನೋಡೋಣ ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ಬಿಯರ್ ಬಾಟ್ಲು ತಗೊಂಡು ಅಣ್ಣ ಎಲ್ಲ ಹೊಂಟವನೆ ಕಾಂಬೋಡಿಯಾ ಫುಲ್ ಕುಡ್ದು ನಿಗ್ರಕೊಂಡು ಹೋಗ್ಬಿಡಿ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಈ ಬಿಯರ್ ಹೆಸರು ಹನುಮಾನ್ ಅಂತ ಆಮೇಲೆ ಆಂಜನೇಯನ ಚಿತ್ರಾನ್ನ ಹಾಕೋರೆ ನೋಡಿ ಬಿಯರ್ ಹೆಸರು ಹನುಮಾನ್ ಅಂತ ಆಂಜನೇಯನ ಚಿತ್ರಾನ್ನ ಹಾಕೋರೆ ಕುಡ್ದು ಹಾಳು ಮಾಡ್ಕೊಬೇಡಾಗ್ರು ಜೀವನ ಇರೋದು ಒಂದೇ ಓಕೆ ಇವಾಗ ಯಾಕ್ಸ್ಕೊಂಡ್ರೆ ಹೆಂಡತಿ ಮಕ್ಳಿಗೆ ಯಾರೇ ಆಲ್ ದ ಬೆಸ್ಟ್ ಚೆನ್ನಾಗಿರು Good, stop đây. Okay. No. Mana đây? Full heat. ಅಜ್ಜಿ ನಾನು ದಬಾಕಂಗೆ ಕುತ್ಕೊಳ್ಳಂಗಾಗೈತಿ ಇಲ್ಲಿ ಪರಿಸ್ಥಿತಿ ಫುಲ್ ಹೀಟ್ ನೋ ಬಿಯರ್ Hỗ tana này mà này ಸುಮ್ಮನೆ ಹೋಗ್ಬಿಡುಗ್ರು ನಂಗೆ ತಲೆ ಹಿಡ್ಕೊ Vậy đã, tôi nâng vậy từ sao rồi. Mỏ đỏ này chụp tôi. Vậy rồi, xong cái lại chụp ăn hông. tana. Nhẹ bọc ra. Mau đi tana. ನಮ್ಮ ಮಾವ ನೀನು ಅಲ್ವಾ ಬಿಸಿಲು ತಲೆ ನೋಯ್ತಾ ಇದೆ Okay. Anh ಬಾರ ಮೋಯೆ products, services, gallery, and much. ನೋಡ್ತಾ ಇರ್ಬೋದು ಈ ದೇಶದಲ್ಲಿ ಯಾವ ಕಡೆ ನೋಡಿದ್ರು ರೂರಲ್ ಡೆವಲಪ್ಮೆಂಟ್ ಸ್ವಲ್ಪನೂ ಆಗಿಲ್ಲ ಗ್ರಾಮೀಣ ಅಭಿವೃದ್ಧಿ ಅನ್ನೋದು ಮರೀಚಿಕೆಯಾಗಿ ಉಳಿದಿದೆ ಬಟ್ ನಿಮಗೆಲ್ಲಾದರೂ ಈ ಥರ ಪಗೋಡಗಳು ಸಿಗುತ್ತೆ ಪಗೋಡದಲ್ಲಿರೋರು ಮಾತ್ರ ಸಿಕ್ಕಾಬಿಟ್ಟೆ ಸೂಪರಾಗಿರ್ತಾರೆ ಒಳಗಿರೋಂಥ ಬಿಕ್ಕುಗಳು ಎಲ್ಲರ ಕೈಲಿ ಆಪಲ್ ಫೋನ್ ಇಟ್ಕೊಂಡು ಸರಿಗಿರ್ತಾರೆ ಮತ್ತು ಅಂದರೆ ನನಗೇನಕ್ಕೆ ಇಷ್ಟೊಂದು ಜನರಿಗೆ ಪಗೋಡದ ಮೇಲೆ ಇಂಟ್ರೆಸ್ಟ್ ಅಂತ ಗೊತ್ತಾಗ್ತಿಲ್ಲ ಒಂದು ದೇಶದಲ್ಲಿ 5 ಕಿಲೋಮೀಟ್ರಿಗೆ ಒಂದು ಪಗೋಡ ಇದೆ ಬರೀ 5 ಕಿಲೋಮೀಟ್ರ್ 3 ಕಿಲೋಮೀಟ್ರಿಗೆ ಹೋದರೆ ನಿಮ್ಗೆ ಹೈವೇಲಿ ಒಂದೊಂದು ಪಗೋಡ ಸಿಗುತ್ತೆ ಹಳ್ಳಿಗಳಲ್ಲಿ ಒಂದೊಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಈ ಥರದ್ದು ದೊಡ್ಡ ಪಗೋಡ ಸಿಗುತ್ತೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಪಗೋಡಗಳನ್ನ ಕಟ್ಟಿರ್ತಾರೆ ಆದರೆ ಇವ್ರೂರಿಗೆ ರಸ್ತೆಗಳಿಲ್ಲ ಎಷ್ಟು ಖರಾಬಾಗಿದೆ ಅಂತ ನೋಡ್ತಾ ಇದ್ದಾರೆ ನೀವು ಬೆಳಗ್ಗೆಯಿಂದ ನನಗೂ ಹೊಡೆದು ಸಾಕಾಗಿದೆ ಮೇನ್ ರೋಡ್ ಸಿಗುತ್ತೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಏನು ಫುಲ್ಲು ರೋಡೆಲ್ಲ ಹಿಂಗೆ ಅದಾವೆ ಬರೀ ಹೈವೇಗೆ ಮಾತ್ರ ನ್ಯಾಷನಲ್ ಹೈವೇ ಮಾತ್ರ ಡಾಂಬರ್ ರೋಡ್ ಇದೆ ಮಿಕ್ಕಿದ್ದು ಯಾವ ಊರಲ್ಲೂ ಡಾಂಬರ್ ರೋಡ್ ನೋಡೋಕ್ಕೆ ಸಿಗೋಲ್ಲ ಅಟ್ಲೀಸ್ಟ್ ಜಲ್ಲಿ ಹಾಕಿ ಮೆಟ್ಲಿಂಗೂ ಮಾಡಿಲ್ಲ ಬರೀ ಮೊನ್ನೆ ಏರ್ಬಿಟ್ಟು ಹಂಗೆ ಕೈ ಬಿಟ್ಟವ್ರೆ ಮಳೆಗಾಲದಲ್ಲಂತೂ ಹಿಂದೆ ಇರೋ ರೋಡಲ್ಲಿ ಎಷ್ಟು ಕೆಸರಾಗುತ್ತೋ ಏನೋ ಅದಕ್ಕೆ ಯಾವಾಗಲೂ ಜನರ ಕೈಲಿದೆ ಗುರು ಜನ ಏನು ಪ್ರಶ್ನೆ ಮಾಡ್ತಾರೋ ಅದಾಗುತ್ತೆ ಒಂದು ದೇಶದಲ್ಲಿ ಜನ ಶಿಕ್ಷಣ ಬೇಕು ನಮ್ಮೂರಲ್ಲಿ ಶಾಲೆ ಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಖಂಡಿತವಾಗಿಯೂ ಈ ಟರ್ಮ್ ಇಲ್ಲ ಅಂದರೂ ನೆಕ್ಸ್ಟ್ ಟರ್ಮು ರಾಜಕಾರಣಿಗಳು ಅಲ್ಲಿ ಜನ ಶಾಲೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ನಾವು ನೆಕ್ಸ್ಟು ಶಾಲೆಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಆದರೆ ಏನೋ ನನಗನ್ಸುತ್ತೆ ಎಂಡ್ ಆಫ್ ದಿ ಡೇ ಪಾಲಿಟಿಷಿಯನ್ಸ್ ಎಷ್ಟೇ ಕರಪ್ಟ್ ಇದ್ರೂ ಅಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ ಅಂದರೆ ಜನ ಅದಕ್ಕಿಂತ ಜಾಸ್ತಿ ಕರಪ್ಟ್ ಆಗಿರ್ತಾರೆ ಅದಕ್ಕೆ ಉದಾಹರಣೆ ಇದೆ ನಮ್ಮ ದೇಶದಲ್ಲೂ ಅಷ್ಟೇ ಎಷ್ಟೊಂದು ಕಡೆಗಳಲ್ಲಿ ಇನ್ನೂ ನಮ್ಮೂರಲ್ಲೇ ನಾನು ಓದಿದ ಶಾಲೆನೇ ಮುಚ್ಚೋ ಪರಿಸ್ಥಿತಿಗೆ ಬಂದಿದೆ ನಮ್ಮೂರಲ್ಲಿ ಏನು ಮಾಡೋಂಗಿಲ್ಲ ಜನ ಧಾರ್ಮಿಕ ವಿಷಯಗಳಿಗೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅದನ್ನು ಬಿಟ್ಟು ದೇಶದ ಅಭಿವೃದ್ಧಿ ಅಂದರೆ ದೇಶದಲ್ಲಿ ಮಸೀದಿ ಮಂದಿರಗಳನ್ನ ಕಟ್ಟೋದಲ್ಲ ದೇಶದ ಅಭಿವೃದ್ಧಿ ಅಂದರೆ ದೇಶದಲ್ಲಿ ಶಾಲೆ ಆಸ್ಪತ್ರೆ ಒಂದು ಶಾಲೆ ಕಟ್ಟಿದ್ರೆ ಅದರಿಂದ 100 ಜನ ಮಕ್ಕಳು ವಿದ್ಯಾವಂತರಾಗ್ತಾರೆ ಅವ್ರಿಗೆ ಉದ್ಯೋಗ ಸಿಗುತ್ತೆ ಅವ್ರು ದುಡ್ಡು ದೇಶಕ್ಕೆ ತೆರಿಗೆ ಕಟ್ತಾರೆ ದೇಶ ಮುಂದೆ ಬರುತ್ತೆ ಈ ಥರ ಅದೇನೋ ನಾನೊಬ್ಬ ಈ ಥರ ಡಬ್ಬ ಥರ ಯೋಚನೆ ಮಾಡ್ತೀನೋ ಏನೋ ಗೊತ್ತಿಲ್ಲ
ಅಲ್ಲಿ ನನ್ನ ಯೋಚನೆ ಸರಿ ಇದೆ ಅನ್ನೋ ಒಂದು ನಂಬಿಕೆ ಇದೆ ಅಷ್ಟೇ. ನೋಡೋಣ ಈ ದೇಶದಲ್ಲಿ ಇನ್ನೂ ಯಾವ ಥರ ಆಶ್ಚರ್ಯ ಇದೆ ಎಲ್ಲ ತೋರಿಸ್ತೀನಿ. ಹೆಸರು ಕಾಳು ಹುಡುಕ್ತಾ ಇದ್ದೀನಿ, ಬೆಳಗ್ಗೆಯಿಂದ ಸಿಗ್ತಾಯಿಲ್ಲ ಎಲ್ಲೂ. ನೋಡಿ ಇದು ಎಲ್ಲಿ ಸಿಗುತ್ತೆ ಅಂಥ ದೊಡ್ಡೂರಲ್ಲಿ ಹೆಸರು ಕಾಳು ಸಿಗಲ್ಲ ಅಂದರೆ ಹೆಂಗೆ ಮೇಡಮ್? ಸೈಡಲ್ಲಿ ಪಂಚರ್ ಆಗ್ಬಿಟ್ಟಿದೆ, ಹಿಂದಿಗಲ್ಲಿ ಪಂಚರ್ ಓಪನ್ ಮಾಡಿಬಿಟ್ಟು ಕಚ್ಚ ಉಜ್ಜಿಬಿಟ್ಟು ಪಂಚರ್ ಹಾಕಬೇಕು. ಏನು ಪರಿಸ್ಥಿತಿ ಬಂದಿದೆ ಸೈಕಲ್ ಅಂತೂ, ಯಪ್ಪ ಹಾಳಾಗಿ ಹೋಗ್ಬಿಟ್ಟಿದೆ. ನಮಗೆ ಆ ಪಂಚರ್ ಏನೋ ಸಿಕ್ತು, ಒಂದೇ ಒಂದು ಪಂಚರ್ ಆಗಿದೆ. ಏನಾಗುರು ಕಷ್ಟ. ಬಾಯ್. ನೋಡಿ ಇಲ್ಲಿ ಇದನ್ನ ನಮ್ಮ ಸಿಲಿಂಡ್ರ್ಗಳನ್ನ ಫಿಲ್ ಮಾಡ್ತವ್ರೆ. ಎಲ್ಲ ಹೊರಗೆ ಬರ್ತೈತೆ ಗುರು ಗಾಳಿ. ಎಷ್ಟಾಗುತ್ತೆ ಕೇಳ್ತೀನಿ. ಮನಿ 2500. ಓಕೆ. ಸೊ ತುಂಬ ನೋಡಿ ಇವೆರಡು ಸಿಲಿಂಡ್ರ್, ನಮ್ಮ 2 ಸಿಲಿಂಡ್ರಲ್ಲಿ ಎಲ್ಲಿದ್ದಾವೆ, ಇವೆರಡನ್ನು ಫುಲ್ ಮಾಡೋಕ್ಕೆ ಬರೀ 58 ರೂಪಾಯಿ ತಗೊಂಡ್ರು ಅಥವಾ 51 ರೂಪಾಯಿ ತಗೊಂಡ್ರು. 51 ರೂಪಾಯಿಗೆ 2 ಅಂದರೆ 25 ರೂಪಾಯಿ ಒಂದು ಸಿಲಿಂಡ್ರ್ ಫಿಲ್ ಮಾಡೋಕ್ಕೆ ತುಂಬ ಕಡಿಮೆ ಅನ್ನಿಸ್ತು. ಒಂದು ಸಲ ಸಿಲಿಂಡ್ರ್ ತಂದರೆ ನಾವು ಅದನ್ನು ಹಂಗೆ ರೀಫಿಲ್ ಮಾಡಿಸ್ತಾ ಇರ್ಬೋದು. ಯೂಸ್ ಆ್ಯಂಡ್ ಥ್ರೋ ಅಲ್ಲ ಇವು, ಈ ದೇಶದಲ್ಲಿ ರೀಫಿಲ್ ಮಾಡಿಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಪಗೋಡದಲ್ಲಿ ಒಂದು ಫ್ಯಾನ್ ಜೊತೆಗೆ ನಾನು ಟೆಂಟ್ ಎಲ್ಲ ಹಾಕಿ ಸೆಟಪ್ ಮಾಡಿದ್ದೀನಿ, ಮಲ್ಕೋತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವ್ಯೂಸ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಹೋಗ್ತಿದೆ, ಒಂದು 5,000 4,000 ಹಂಗೆಲ್ಲ ಹೋಗ್ತಿದೆ. ನನ್ನ ವೀಡಿಯೋನ 5,000 ಜನ ನೋಡ್ತಿರೋ ನಿಮಗೆ ತುಂಬ ಹೃದಯದ ಧನ್ಯವಾದ. ಸೊ ಅದರಿಂದ ನಂಗೊಂದು $50 ಅಷ್ಟು ದುಡ್ಡು ಬರುತ್ತೆ ಒಂದು ತಿಂಗಳಿಗೆ. ಅದನ್ನ ಹೆಂಗೋ ಇಟ್ಕೊಂಡು ಮ್ಯಾನೇಜ್ ಮಾಡ್ಬೋದು. ಇನ್ನು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ, ಆ ಲಿಂಕಲ್ಲಿ ಯೂಸ್ ಮಾಡಿ ನೀವು ಸ್ಕೂಲ್ ಬಿಲ್ಡಿಂಗ್ಗೆ ಡೊನೇಟ್ ಮಾಡ್ಬೋದು. ಸೊ ಯಾರಿಗಾದರೂ ಇವಾಗ ನೀವು 100 ರೂಪಾಯಿಂದನೂ ಡೊನೇಟ್ ಮಾಡ್ಬೋದು ಸ್ಕೂಲ್ ಬಿಲ್ಡಿಂಗಿಗೆ. ಸೊ ಹಾಗಾಗಿ ನನಗೆ ಅನ್ಕೋತೀನಿ ದಿನ ಒಂದು 10 ಜನ ಮಾಡಿದ್ರೆ $1,000 ರೂಪಾಯಿ ಆಗುತ್ತೆ. ಸೊ ಇಟ್ಸ್ ಎ ಗುಡ್ ಅಮೌಂಟ್ ಅಂತ ನಂಗೆ ಅನಿಸುತ್ತೆ. ನೀವು ಯಾರ್ಯಾರಿಗೆ ಸಾಧ್ಯ ಆಗೋದು ದಯವಿಟ್ಟು ಎಲ್ಲರೂ ಡೊನೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಲಿಗೆ ಮುಗಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ